ವೆಲ್ಕಮ್ ಟು ಮೈ ಚಾನೆಲ್ ಕುಕ್ ವಿತ್ ಸೃಜಿನಿ. ನಾನಿವತ್ತು ನಿಮಗೆ ಕ್ರಿಸ್ಪಿ ಬಟನ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಸ್ನ್ಯಾಕ್ಸ್ ರೆಸಿಪಿ ಟೇಸ್ಟಿಯಾಗೂ ಇರುತ್ತೆ ಮತ್ತು ತುಂಬಾ ಕ್ರಿಸ್ಪಿಯಾಗೂ ಇರುತ್ತೆ. ಅದರಲ್ಲೂ ಮಕ್ಳಿಗಂತೂ ತುಂಬಾ ಇಷ್ಟ ಆಗೋವಂಥ ಸ್ನ್ಯಾಕ್ಸ್ ಇದು. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕಾಬೂಲ್ ಕಡಲೆನ 1 ಕಪ್ ಆಗೋಷ್ಟು ತಗೊಂಡು ರಾತ್ರಿನೇ ನೆನೆಸಿಟ್ಟಿದ್ದೀನಿ. ದೊಡ್ಡದೊಂದು ಈರುಳ್ಳಿ ತಗೊಂಡು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ 6. ಇದು ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ 6 ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ 2 ಜಾಸ್ತಿ ಹಾಕ್ಕೊಬೋದು. ಕಡಲೆ ಹಿಟ್ಟು 2 ಸ್ಪೂನ್, ಅಕ್ಕಿ ಹಿಟ್ಟು 2 ಸ್ಪೂನ್, ಬ್ರೆಡ್ ಕ್ರಮ್ಸ್ 2 ಸ್ಪೂನ್, ಕರಿಯಲು ಬೇಕಾದಷ್ಟು ಎಣ್ಣೆ, ಗರಂ ಮಸಾಲ 1/4 ಸ್ಪೂನ್, ಓಂ ಕಾಳು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಪುಡಿ, ಜೀರಿಗೆ ಸ್ವಲ್ಪ ಮತ್ತು ಚಿಟಿಕೆ ಸೋಡಾ. ಈಗ ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಸ್ವಲ್ಪ ರುಬ್ಬಿ ಇದಕ್ಕೇನೆ ಕಾಬೂಲ್ ಕಡಲೆ ಹಾಕಿ ಒಂಚೂರು ನೀರು ಹಾಕ್ಕೊಳ್ದೇನೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ. ಈ ರೀತಿ ರುಬ್ಕೊಂಡಾದ್ಮೇಲೆ ಇದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಬೇಕು. ಮಿಕ್ಸಿಂಗ್ ಬೌಲ್ಗೆ ರುಬ್ಬಿರೋ ಕಾಬೂಲ್ ಕಡಲೆ ಹಾಕಿ ಬ್ರೆಡ್ ಕ್ರಮ್ಸ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಜೀರಿಗೆ, ಓಂ ಕಾಳು, ಗರಂ ಮಸಾಲ, ಸೋಡಾ, ಉಪ್ಪು ಪುಡಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದರಲ್ಲಿರೋ ವಾಟರ್ ಕಂಟೆಂಟೇ ಸಾಕು, ಎಕ್ಸ್ಟ್ರಾ ನೀರೇನು ಹಾಕೋದಕ್ಕೆ ಹೋಗಬೇಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ವೇಳೆ ಮಿಕ್ಸ್ ಮಾಡೋದಕ್ಕಾಗಲಿಲ್ಲ ಅಂತಂದರೆ 1-2 ಸ್ಪೂನ್ ನೀರು ಹಾಕ್ಕೊಬೋದು, ಆದರೆ ಮುಂಚೆನೇ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ಮಿಕ್ಸ್ ಮಾಡಾದಮೇಲೆ ಇದನ್ನು ಮುಚ್ಚಿಟ್ಟು ಎಣ್ಣೆ ಕಾಯೋದಕ್ಕಿಡೋಣ. ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಎಣ್ಣೆ ಕಾಯೋದಕ್ಕಿಡಬೇಕು. ಸ್ಟವ್ನ ಹೈ ಫ್ಲೇಮಲ್ಲಿಟ್ಟು ಎಣ್ಣೆ ಕಾಯಿಸ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಈ ರೀತಿ ಎಲ್ಲ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆ ಮಾಡಿಟ್ಕೊಳ್ಳಿ. ಆಮೇಲೆ ಲೆಫ್ಟ್ ಹ್ಯಾಂಡ್ಗೆ ಒಂದು ಸ್ವಲ್ಪನೇ ಎಣ್ಣೆ ಹಾಕಿ ಈ ರೀತಿ ಚಿಕ್ಕ ಚಿಕ್ಕ ವಡೆ ಥರ ಮಾಡಿ ಎಣ್ಣೆಯಲ್ಲಿ ಬಿಡಬೇಕು. ಚಿಕ್ಕ ಮಕ್ಕಳಿಗಂತೂ ಈ ರೀತಿ ಪುಟ್ ವಡೆ ಮಾಡಿಕೊಟ್ರೆ ತುಂಬಾ ಖುಷಿಪಟ್ಟು ತಿಂತಾರೆ. ಈಗ ಒಂದು ಕಡೆ ಬೆಂದಾದ್ಮೇಲೆ ಇನ್ನೊಂದು ಕಡೆ ತಿರುಗಿಸಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು. ಈ ರೀತಿ ಗೋಲ್ಡನ್ ಬ್ರೌನ್ಗಿಂತ ಹೆಚ್ಚಿಗೆ ಕಲರ್ ಬಂದಾದಮೇಲೆ ಎಲ್ಲ ತೆಗೆದು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ. ನೀವು ಚಿಕ್ಕ ಚಿಕ್ಕ ವಡೆನ ಎಣ್ಣೆನಲ್ಲಿ ಫ್ರೈ ಮಾಡಬೇಕಾದ್ರೆ ಸ್ಟವ್ನ ಐ ಫ್ಲೇಮಲ್ಲಿಟ್ಟರೂ ಪರವಾಗಿಲ್ಲ, ಯಾಕಂದರೆ ಐ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದ್ರೆ ಬೇಗನೆ ಬೇಯುತ್ತೆ. ಅದೇ ರೀತಿ ಉಳಿದಿರೋ ಹಿಟ್ಟನ್ನು ಚಿಕ್ಕ ಚಿಕ್ಕ ವಡೆ ಥರ ಮಾಡಿ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡಬೇಕು. ಇದು ಅಷ್ಟೇ, ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು. ಒಂದು ಕಡೆ ಬೆಂದಾದಮೇಲೆ ಇನ್ನೊಂದು ಕಡೆ ತಿರುಗಿಸಿ ಆ ಕಡೆನೂ ಬೇಯಿಸ್ಕೊಳ್ಳಿ. ಈ ಕ್ರಿಸ್ಪಿ ಬಟನ್ಸ್ ಬೆಳ್ಳಗಿದ್ರೆ ಚೆನ್ನಾಗಿರೋಲ್ಲ. ಈ ರೀತಿ ಕಲರ್ ಬಂದಾದ್ಮೇಲೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಬೇಕು. ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಟೇಸ್ಟಿಯಾದ ಕ್ರಿಸ್ಪಿ ಬಟನ್ಸ್ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಬಾಯ್.